ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಇಂದು ಅನಗತ್ಯವಾದಂತಹ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದು. ಅದರ ಬಗ್ಗೆ ಹೆಚ್ಚಿನ ಒಲವು ಬರುತ್ತೆ. ಆದರೆ ಯಾವುದೇ ರೀತಿಯ ಅನುಕೂಲಗಳಾಗಲಿ ಉಪಯೋಗ ಆಗಲಿ ನಿಮಗೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ತಾಳ್ಮೆ ಇದ್ದರೆ ತುಂಬ ಒಳ್ಳೆಯದು. ಆಗ ವಿವೇಚನಾ ಶಕ್ತಿ ಕೆಲಸ ಮಾಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ಒಂದು ವಿಚಾರವನ್ನು ತಿಳಿದು ಮುಂದುವರಿಯೋದಕ್ಕೆ ಅನುಕೂಲಗಳಾಗ್ತಕ್ಕಂಥದ್ದು. ಕೋಪದಿಂದ ಹೋರಾಟವನ್ನು ಮಾಡಿ ಕೊನೆಗೆ ಸೋಲನ್ನು ಅನುಭವಿಸ್ತೀರಿ. ಆರಂಭ ಶೂರತ್ವ ಆಗಿಬಿಡುತ್ತೆ. ಸಿಟ್ಟು ಬಂದಾಗ ತುಂಬ ಉತ್ಸಾಹದಿಂದ ಹೋರಾಟ ಮಾಡೋದು, ನಾನು ಇದನ್ನು ಪಡೆದೇ ಪಡಿತೀನಿ, ಯಾಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಬರುತ್ತೆ. ಕೊನೆಯಲ್ಲಿ ಏನೂ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೋಲನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ. ಹಣ ಖರ್ಚಾಗಬಾರ್ದು, ಆದರೆ ಎಲ್ಲ ಕೆಲಸಗಳು ಆಗಬೇಕು ಅಂತಕ್ಕಂತಹ ಸಿದ್ಧಾಂತ ನಿಮ್ಮದು. ಹೇಗೆ ಸಾಧ್ಯ ಆಗುತ್ತೆ ಅದು? ಯಾವ ಕೆಲಸಕ್ಕೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸಬೇಕೋ ನಡ್ಕೊಳ್ಬೇಕೋ ಅದೇ ರೀತಿಯಲ್ಲಿದ್ದರೆ ಮಾತ್ರ ಅದು ನಮಗೆ ಕೈಗೂಡ್ತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ಮಾಡಬೇಕು. ಹಣವನ್ನು ಎಲ್ಲದಕ್ಕೂ ಧಾರಾಳವಾಗಿ ಖರ್ಚು ಮಾಡಿಬಿಡಬೇಕು, ಹಣದಿಂದಲೇ ಎಲ್ಲವೂ ಆಗುತ್ತೆ ಅನ್ನುವಂತಹ ಭ್ರಮೆಯೂ ಅಲ್ಲ. ಆದರೆ ಯಾವುದಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ವ್ಯಕ್ತಿಗಳ ಜೊತೆಯಲ್ಲಿದ್ದಾಗ ಹೇಗೆ ನಾವು ನಡ್ಕೊಳ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನದ ಬಗ್ಗೆ ಚಿಂತನೆ ಇರಬೇಕು ಅಂತಕ್ಕಂಥದ್ದು. ಬೇರೆಯವರ ಬಗ್ಗೆ ನಂಬಿಕೆ ಇರೋದಿಲ್ಲ, ಯಾರನ್ನೂ ನಂಬದೇ ಇರತಕ್ಕಂತಹ ಪರಿಸ್ಥಿತಿ ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಕೆಲಸಗಳಾಗಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ನಾವು ನಂಬಬೇಕು. ಅವರಿಂದ ಆ ಕೆಲಸಗಳನ್ನು ನಾವು ಮಾಡಿಸ್ಕೊಳ್ಬೇಕು. ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಆ ಕೆಲಸಗಳಾದರೆ ಅದು ಯಶಸ್ಸಿಗೆ ಕಾರಣವಾಗುತ್ತೆ. ಸಮಾಜ ಒಪ್ಪಿದ್ದನ್ನು ನೀವು ಒಪ್ಪದೇ ಇರಬಹುದು. ಇಡೀ ಸಮಾಜ ಒಪ್ಪುತ್ತೆ ಯಾವುದೋ ಒಂದು ವಿಷಯವನ್ನು, ಯಾವುದೋ ಒಂದು ಚರ್ಚೆಯನ್ನು ನೀವು ಒಪ್ಪದೇ ಇರಬಹುದು. ಅಂತಹ ಪರಿಸ್ಥಿತಿ ಇದ್ದಾಗ ಅದರಿಂದ ಆಗತಕ್ಕಂತಹ ಒಳಿತು ಕೆಡಕು ಇದರ ಬಗ್ಗೆ ಚಿಂತನೆಗಳಿರಲಿ. ಸಂಪತ್ಪ್ರದ ಗೌರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಮಕ್ಕಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಏನೋ ಅಲರ್ಜಿ ಆಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ಕೀಟಗಳು ಹುಳಗಳು ಕಚ್ಚಿ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ನಿವೃತ್ತ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಸ್ಥಾನ ಪಲ್ಲಟದ ವಿಚಾರ ಸ್ವಲ್ಪ ಭಯವನ್ನು ಹುಟ್ಟಿಸುತ್ತೆ. ನಾವು ಈ ವಯಸ್ಸಿನಲ್ಲಿ ಬೇರೆ ಕಡೆಗೆ ಹೋಗಬೇಕಾ, ಅಲ್ಲಿ ಹೇಗೋ ಏನೋ ಅನ್ನುವಂತಹ ಆತಂಕ ಮನಸ್ಸಿನಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಆಹಾರದ ಏರುಪೇರು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಸೂಚಿಸುತ್ತೆ. ಅದೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಆತಂಕವಾಗಬಹುದು. ನಕಾರಾತ್ಮಕವಾದಂತಹ ಚಿಂತನೆ ಇರತಕ್ಕಂತಹ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳಿ. ಆ ಮಕ್ಕಳು ಹೇಗೆ ಹೇಳ್ತಾರೆ ಅದರಂತೆ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅವರನ್ನು ಆ ಕ್ಷಣದಲ್ಲಿ ಬಹಳ ಶಿಸ್ತುಬದ್ಧವಾಗಿ ನಾವು ತಿದ್ದುಬಿಡ್ತೀವಿ ಅಂತ ಹೋದರೆ ಅದು ವಿಕೋಪಕ್ಕೆ ಎಡೆಯಾಗತ್ತೆ, ಅದರಿಂದ ಅನಾಹುತಗಳಾಗತ್ತೆ. ಈ ಮಾನಸಿಕವಾಗಿ ಸ್ವಲ್ಪ ಮಕ್ಕಳು ವ್ಯತ್ಯಾಸದಿಂದ ಬಳಲ್ತಾ ಇರ್ತಾರಲ್ಲ, ಅಂಥ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಮಕ್ಕಳಿಗೆ ತಮ್ಮ ಕೆಲಸವೇ ಹೆಚ್ಚಾಗೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಯಾಗುತ್ತೆ. ಅಂದರೆ ಬೇರೆ ಬೇರೆ ಆಸಕ್ತಿಗಳು, ಬೇರೆ ಬೇರೆ ಆಟ ಇತ್ಯಾದಿಗಳಲ್ಲಿ ಗಮನ ಹೋದಾಗ, ಅವರ ಆಸೆಗಳು ಯಾವುದಿದೆಯೋ ಅದರ ಕಡೆ ಗಮನ ಹೋದಾಗ ಓದಿನಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು ಸಹಜ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ದಿನಸಿ ವ್ಯಾಪಾರಿಗಳಿಗೆ ಶುಭದಾಯಕವಾದಂತಹ ದಿವಸ. ತಾಯಿಯವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಪ್ರತಿ ಕ್ಷಣವೂ ಕೂಡ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾದಂಥದ್ದು ನಿಮ್ಮ ಕರ್ತವ್ಯ. ತಾವು ಹಾಗೆ ನೋಡ್ಕೊಳ್ಬಹುದು. ಆದರೂ ಕೂಡ ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಪೋಷಕರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಅದು ಕೂಡ ಅಂತಹ ಜಗಳ ಇವತ್ತಿಗೆ ಅದು ಸಮಂಜಸ ಅಲ್ಲ. ಬೇರೆ ದಿವಸ ಜಗಳ ಮಾಡಬಹುದಾ ಅಂತ ಕೇಳುವಂಥವ್ರಿಗೆ ಆ ರೀತಿ ಅಂತಲ್ಲ. ಮನೆಯಲ್ಲಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಂದರ್ಭದಲ್ಲಿ ಅವರ ಎದುರಿನಲ್ಲಿ ಜಗಳ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವ ವಿಷಯಕ್ಕೆ ಜಗಳ ಆಗ್ತಾ ಇದೆ, ಇದರಲ್ಲಿ ಏನಾದರೂ ಅನುಕೂಲತೆ ಇದೆಯಾ, ಇವೆಲ್ಲವನ್ನು ಪರಾಮರ್ಶೆ ಮಾಡಬೇಕು. ಸುಮ್ಮನೆ ಕೂಗಾಡೋದ್ರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ಆಗ್ತಕ್ಕಂತಹ ದಿವಸ.
ಮಾನಸಿಕವಾಗಿ ಸದೃಢರಾಗಿರ್ತೀರಿ. ಆದರೆ ಆ ತೊಂದರೆ ಎಲ್ಲವನ್ನ ಅನುಭವಿಸುವಂಥದ್ದಿದೆಯಲ್ಲ, ಅದು ಸ್ವಲ್ಪ ಪ್ರಾಯೋಗಿಕವಾಗಿ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಆರ್ಥಿಕವಾಗಿ ಹಿನ್ನಡೆಯಾಗುತ್ತೆ. ಹಿನ್ನಡೆ ಅಂತಂದರೆ ಖರ್ಚಿನ ಬಾಬ್ತು ಹೆಚ್ಚಾಗ್ತಕ್ಕಂಥದ್ದು. ಇದರಿಂದ ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗುವಂಥದ್ದು. ಈ ದಿವಸ ಅದೃಷ್ಟ ಕೈ ಕೊಡಬಹುದು ಅನ್ನುವಂತಹ ಸೂಚನೆ. ಎಲ್ಲವೂ ಕೂಡ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಆಗಲಿಲ್ಲ ಅನ್ನುವಂತಹ ಬೇಸರ ಈ ದಿನದ ಕೊನೆಯಲ್ಲಿ ನಿಮಗೆ ಕಾಡುವಂಥದ್ದು. ಸಪ್ತಋಷಿಗಳನ್ನು ಧ್ಯಾನ ಮಾಡಿ, ಅವರ ಒಂದು ಅನುಗ್ರಹ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ವಾಹನ ಚಾಲನೆಯಲ್ಲಿ ಜಾಗೃತರಾಗಿರಿ. ಅಪಘಾತಕ್ಕೆ ಅವಕಾಶಗಳಾಗುವಂತಹ ಸೂಚನೆ. ಏನೋ ಆಗೇ ಬಿಡುತ್ತೆ, ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಂತ ಹೇಳುವಂಥವ್ರು ಮನೆಯಲ್ಲೇ ಇರುವಂಥವ್ರು ಕೆಲವರು ಇರ್ತಾರೆ. ಆ ರೀತಿಯ ಅಧೈರ್ಯ ಬೇಡ. ಎಚ್ಚರಿಕೆ ಅಂತಕ್ಕಂಥದ್ದಿರಲಿ. ನಿಮ್ಮನ್ನು ನೀವು ಮರೆತು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಖರೀದಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ಇರಲಿ. ಸಾಲ ಬೇಡ, ಅದು ಕುಟುಂಬದ ಕಲಹಕ್ಕೆ ಕಾರಣವಾಗುತ್ತೆ. ನೀವು ಮಾಡ್ತಕ್ಕಂತಹ ಸಾಲ ಇಡೀ ಕುಟುಂಬದಲ್ಲಿ ಜಗಳವನ್ನು ಹುಟ್ಟಾಕತ್ತೆ. ಮನೆಯಲ್ಲಿರ್ತಕ್ಕಂತಹ ಮಾನಸಿಕವಾದ ನೆಮ್ಮದಿ ಹಾಳಾಗತ್ತೆ. ಅದರಿಂದ ಸಾಲದ ಬಗ್ಗೆ ಸರಿಯಾದ ಚಿಂತನೆ ಇರಲಿ. ಕುಟುಂಬದ ಎಲ್ಲ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಅಗತ್ಯ ಇದೆ ಅಂತಾದರೆ ಮಾತ್ರ ಸಾಲಕ್ಕೆ ಮುಂದಾಗಿ ಅನ್ನುವಂಥದ್ದು. ಹೆಚ್ಚು ಖರ್ಚಾಗತ್ತೆ, ಜೊತೆಗೆ ಮೋಸದ ಸೂಚನೆಯೂ ಕೂಡ ಇರತಕ್ಕಂಥದ್ದಿದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಗ್ಬೋದು. ಉಸಿರಾಟದ ಸಮಸ್ಯೆ ನಿಮಗೆ ಈ ದಿವಸ ಕಾಡಬಹುದು ಅನ್ನುವಂಥದ್ದು. ಮುನ್ನೆಚ್ಚರಿಕೆಯನ್ನು ವಹಿಸಿ. ಆ ಸೂಕ್ಷ್ಮತೆಗಳು ನಿಮ್ಮ ಅನುಭವಕ್ಕೆ ಬಂದ ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು, ಅದಕ್ಕಿಂತಲೂ ಮುಂಚಿತವಾಗಿ ಮನೆಯಲ್ಲಿ ಯಾರಿಗೆ ತಿಳಿಸಬೇಕೋ ಅವರಿಗೆ ತಿಳಿಸುವಂಥದ್ದು ಒಳ್ಳೆಯದು ಅನ್ನುವಂತಹ ಅರ್ಥ. ನಿಮ್ಮ ಜೊತೆ ಪ್ರಯಾಣ ಮಾಡ್ತಕ್ಕಂಥವ್ರಿಗೂ ಕೂಡ ಪ್ರಮಾದದಿಂದ ತೊಂದರೆ ಆಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ವಯಸ್ಸಿಗೆ ಅನುಗುಣವಾದಂತಹ ಜವಾಬ್ದಾರಿಯುತವಾದಂತಹ ಒಂದು ಓದು ಬರಹ ನೀವು ಅಗತ್ಯವಾಗಿ ಮಾಡಬೇಕಾದಂಥದ್ದು. ಅಗ್ನೈಶ್ವರ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.